ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ನಿರಂತರವಾಗಿ ಏನು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಿಂದೂ ಸಮಾಜ ಕೆರಳಿ ನಿಂತಿದೆ. ಹಿಂದೂ ಮುಖಂಡರಿಂದ ಬೃಹತ್ ರ್ಯಾಲಿಯನ್ನ ಮಾಡಲಾಗ್ತಾ ಇದೆ ಧರ್ಮಸ್ಥಳದ ಹೊರಗೆ. ಆ ರ್ಯಾಲಿ ಇದೀಗ ಧರ್ಮಸ್ಥಳದ ಹೆಬ್ಬಾಗಿಲನ್ನು ತಲುಪಿದೆ. ಬಿಜೆಪಿ ಹಾಗೂ ಹಿಂದೂ ಮುಖಂಡರಿಂದ ಬೃಹತ್ ರ್ಯಾಲಿ, ನೂರಾರು ಕಾರು ಬೈಕುಗಳಲ್ಲಿ ರ್ಯಾಲಿಯನ್ನ ಮಾಡಲಾಗ್ತಾ ಇದೆ. ಧರ್ಮಸ್ಥಳದ ಹೆಬ್ಬಾಗಿಲು ತಲುಪಿದೆ ಈ ಬೃಹತ್ ರ್ಯಾಲಿ. ಧರ್ಮಸ್ಥಳ ಪರವಾಗಿ ಘೋಷಣೆಗಳನ್ನ ಕೂಗಿ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಇವರೆಲ್ಲರೂ ಕೂಡ. ಧರ್ಮಸ್ಥಳದ ಪರವಾಗಿ ನಮ್ಮ ಕ್ಷೇತ್ರದ ಹೆಸರನ್ನ ಹಾಳು ಮಾಡಬೇಡಿ, ಯಾಕೆ ಪದೇ ಪದೇ ನಮ್ಮ ಸಹನೆಯ ಕಟ್ಟೆ ಒಡೆದಿದೆ ಅಂತ ಹೇಳಿ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬಿಜೆಪಿ ಹಾಗೂ ಹಿಂದೂ ಮುಖಂಡರಿಂದ ನೂರಾರು ಕಾರುಗಳು, ನೂರಾರು ಬೈಕುಗಳು, ನೋಡಿ ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ನಾವು ನಿಮಗೆ. ಒಂದರ್ಥದಲ್ಲಿ ಹಿಂದೂ ಸಮಾಜದ ಆ ಕ್ಷೇತ್ರದ ಮೇಲೆ ಬಹಳ ಅಪಾರವಾದಂತಹ ನಂಬಿಕೆ ಇಟ್ಟಂತಹ ಭಾವನೆಗಳಿದ್ದಂತಹ ಜನರ ಸಹನೆಯ ಕಟ್ಟೆ ಒಡೆದಿದೆ, ಸಹನೆಯ ಕಟ್ಟೆ ಒಡೆದಿದೆ. ಇಷ್ಟು ದಿನಕ್ಕಾದ್ರೂ ಗುಂಡಿಗಳನ್ನ ತೋಡಿದ್ರು ಏನೇನು ಸಿಗ್ಲಿಲ್ಲ. ಆದ್ರೂ ಕೂಡ ಪದೇ ಪದೇ ಆಪಾದನೆಗಳನ್ನ ಮಾಡ್ತಾ ಇರೋದು, ದೂರುಗಳನ್ನ ಹೇಳ್ತಾ ಇರೋದು, ಸುಳ್ಳು ಸುಳ್ಳು ಆಪಾದನೆಗಳನ್ನ ಮಾಡ್ತಾ ಇದ್ದಾರಲ್ಲ, ಇದರ ವಿರುದ್ಧವಾಗಿ ಹಿಂದೂ ಮುಖಂಡರಿಂದ ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಆಗ್ತಾ ಇದೆ. ಅದು ಈಗ ಧರ್ಮಸ್ಥಳದ ಹೆಬ್ಬಾಗಿಲನ್ನ ಮುಟ್ಟಿದೆ. ಇನ್ನು ಇದೇ ವಿಚಾರದ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ನೀವು ನೋಡ್ತಾ ಇದ್ದೀರಿ ಏನಾಗ್ತಾ ಇದೆ ಅಂತ ಹೇಳಿ ಅಲ್ಲಿ ಕೆಲವು ದಿನಗಳಿಂದ. ಒಂದು ರೀತಿಯಲ್ಲಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿರುವಂತಹ ಎಲ್ಲ ಭಕ್ತಾದಿಗಳ ಮನಕ್ಕೆ ಬಹಳ ಭಾವನಾತ್ಮಕವಾಗಿ ನೋವಾಗಿದೆ. ಅವರ ಸಹನೆಯ ಕಟ್ಟೆ ಒಡೆದಿದೆ ಅಂತಾನೆ ಹೇಳ್ಬೋದು. ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಮಾಡ್ಕೊಂಡು ಬಂದಿದ್ದಾರೆ. ಧರ್ಮಸ್ಥಳದ ಈಗಿನ ಸ್ಥಿತಿ ಯಾವ ರೀತಿ ಇದೆ? ಖಂಡಿತ ಕಾರ್ತಿಕ್, ಏನಂತಂದ್ರೆ ಧರ್ಮಸ್ಥಳಕ್ಕೆ ತನ್ನದೇ ಅಂತ ಇತಿಹಾಸ ಇದೆ. ಏನ್ ದೇಶದ ಮೂಲೆ ಮೂಲೆಗಳಿಂದ ಕೂಡ ಸಾಕಷ್ಟು ಜನ, ಲಕ್ಷಾಂತರ ಜನ ಭಕ್ತರಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಧರ್ಮಸ್ಥಳದ ಮಂಜುನಾಥಸ್ವಾಮಿ, ಅದೇ ರೀತಿ ಕೂಡ ವೀರೇಂದ್ರೇಗೌಡರಿಗೆ ಕೆಟ್ಟ ಹೆಸರು ತರುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಇದನ್ನ ನಾವು ಸಹಿಸೋದಿಲ್ಲ, ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅಂತ ಹೇಳ್ಬಿಟ್ಟು ಈ ರಾಜ್ಯದ ಮೂಲೆ ಮೂಲೆಗಳು ಕೂಡ ಅಭಿಯಾನ ಪ್ರಾರಂಭ ಆಗಿತ್ತು. ಇವತ್ತು ಬೃಹತ್ ರ್ಯಾಲಿ ಮೂಲಕ ಈಗ ಸದ್ಯಕ್ಕೆ ಧರ್ಮಸ್ಥಳಕ್ಕೆ ಕೆಲವೊಂದಷ್ಟು ಹಿಂದೂ ಕಾರ್ಯಕರ್ತರು, ಅದೇ ರೀತಿ ಕೂಡ ಬಿಜೆಪಿ ಮುಖಂಡರು ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ, ಬನ್ನಿ ಏನೇನು ಹೇಳ್ತಾರೆ ಅಂತ. ಸರ್, ತಾವೆಲ್ಲ ಧರ್ಮಸ್ಥಳದ ಪರವಾಗಿದ್ದೀರಿ ಅಂತ ಬಂದಿರಮ್ಮ, ತಮ್ಮ ಹೆಸರು, ಎಲ್ಲಿಂದ ಬಂದಿರಿ, ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನಮಸ್ತೆ, ನನ್ನ ಹೆಸರು ಬಂದು ಸಾವಿತ್ರಮ್ಮ ಅಂತೇಳಿ. ನಾವು ಬೇಗೂರಿಂದ ಬಂದಿದ್ದೀವಿ, ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ. ನಾವು ಬಂದಿರೋ ಕಾರಣ ಏನು ಅಂತಂದ್ರೆ, ನಮ್ಮ ದೇವಸ್ಥಾನ, ನಮ್ಮ ಹಿಂದೂಗಳ ಬಗ್ಗೆ ಯಾರು ಏನು ಮಾತಾಡಬಾರ್ದು. ಯಾಕೆ ಮಾತಾಡ್ಬೇಕು? ಬೇರೆಯವ್ರಿಗೆ ಯಾರಿಗೂ ಅಧಿಕಾರ ಇಲ್ಲ. ನಮ್ಮ ಹಿಂದೂ ನಾವು ಉಳಿಸ್ಕೋಬೇಕು. ಇವಾಗ್ಲೇ ನಾವು ಉಳಿಸ್ಕೊಂಡಿಲ್ಲ ಅಂದ್ರೆ ಮುಂದಕ್ಕೆ ನಮ್ಮ ಹಿಂದೂಗಳಿಗೆ ಏನಂತ ಹೇಳ್ಬೇಕು ನಾವು? ನಮ್ಮ ಮಕ್ಕಳ ಭವಿಷ್ಯ ಏನು ಮುಂದಕ್ಕೆ? ನಮ್ಗೆ ಹಿಂಗಾಗ್ತಿದ್ರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಏನು? ನಮ್ದು ಯಾವುದೇ ಇದಿಲ್ಲ, ತಕರಾರಿಲ್ಲ, ಏನನ್ನ ಮಾಡ್ಕೊಳ್ಳಿ, ಏನನ್ನ ಇರ್ಲಿ. ಹೇಳಿದ್ರಲ್ಲ ಅಷ್ಟೇನ ಇದೆ, ಇಷ್ಟೇನ ಇದೆ ಅಂತ. ಎಲ್ಲಿ ಸಿಕ್ತು ಹೆಣಗಳು? ಎಲ್ಲಿದೆ? ಒಂದ್ ಹೆಣನಾದ್ರೂ ತೋರ್ಸ್ಬೇಕಲ್ವಾ? ಎಲ್ಲಿ ತೋರ್ಸಿದ್ರು? ಯಾಕೆ ನಮ್ ದೇವಸ್ಥಾನದ ಬಗ್ಗೆ ಈ ತರ ಮಾತಾಡ್ತಾರೆ? ನಮ್ ದೇವಸ್ಥಾನನೇ ಯಾಕೆ ಬೇಕು? ಹಿಂದೂ ದೇವಸ್ಥಾನಗಳೇ ಯಾಕೆ ಟಾರ್ಗೆಟ್ ಆಗ್ಬೇಕು ಇವ್ರಿಗೆ? ನಾವ್ ಯಾವತ್ತಿದ್ರು ಎಲ್ಲ ಒಂದೇ. ಹಿಂದೂ ರಾಷ್ಟ್ರಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ ಏನೇ ಬರಲಿ ನಾವೆಲ್ಲ ಒಂದು. ಓಕೆ, ಇನ್ನೂ ಒಂದಷ್ಟು ಜನ ಮಾತಾಡಿಸುವಂತ ಪ್ರಯತ್ನ ಪಡ್ತೀನಿ. ರಾಜ್ಯದ ಮೂಲೆ ಮೂಲೆಗಳು ಕೂಡ ಬಂದಿದೆ. ಸರ್, ತಾವು ಎಲ್ಲಿಂದ ಬಂದಿರಿ, ಏನ್ ಹೇಳಕ್ ಇಷ್ಟಪಡ್ತೀರಿ ಇಲ್ಲಿನ ಘಟನೆಗಳ ಬಗ್ಗೆ? ನಾವು ಯಲಹಂಕ ಕ್ಷೇತ್ರದಿಂದ, SR ವಿಶ್ವನಾಥ ಕ್ಷೇತ್ರದಿಂದ ನಾವು ಸಹಸ್ರ ಜನ ಬಂದಿದ್ದೀವಿ. ನಮ್ಮ ಹಿಂದೂ ಧರ್ಮ ಪರವಾಗಿ ನಿಲ್ಲೋದಕ್ಕೆ ನಾವೆಲ್ಲ ಧರ್ಮಸ್ಥರ ಪರವಾಗಿದ್ದೀವಿ ಅಂತ. ನಮ್ಮದು ಸನಾತನ ಧರ್ಮ. ಎಷ್ಟೋ ವರ್ಷಗಳಿಂದ ಹಿಂದೂ ಧರ್ಮದಲ್ಲಿ ನಮ್ಮ ಪರವಾಗಿ ನಾವು ನಿಲ್ತೀವಿ, ಹಿಂದೂ ಧರ್ಮ ಪರ ನಿಲ್ತೀವಿ. ಇಲ್ಲಿ ನಿಮ್ಗೆ ಗೊತ್ತಿದ್ದು ಷಡ್ಯಂತ್ರ. ಯಾವ ಧರ್ಮದಲ್ಲೂ ಅನ್ನದಾಸೋಹ ನಡೆಯಲ್ಲ, ಯಾವ ಧರ್ಮ ಶಿಕ್ಷಣ ಕ್ಷೇತ್ರ ನಡೆಯಲ್ಲ. ಆದರೆ ಈ ನಮ್ಮ ಧರ್ಮ ವಿರುದ್ಧ ಅಪಪ್ರಚಾರ ಮಾಡೋರು ಯಾರಾದ್ರೂ ಊಟ ಹಾಕಿದಾರಾ? ಅವರು ತಮ್ಮ ಧರ್ಮದಲ್ಲಿ ಎಲ್ಲರೂ ಊಟ ಹಾಕ್ತಾರಾ? ಎಲ್ಲೂ ಇಲ್ಲ. ಆದರೆ ನಮ್ಮ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಯಾಕಂದರೆ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕೆ. ಯಾರೋ ಯೂಟ್ಯೂಬರ್ ಅವ್ನ ಕತೆ ಕಟ್ಟಿ ಬಿಡ್ತಾನೆ ಅಂದರೆ, ಇದನ್ನು ಇಷ್ಟು ವರ್ಷ 600 ವರ್ಷ ಎಷ್ಟೋ ಮಕ್ಕಳುಗಳು ಬೆಳೆದವರು ಇದ್ರಲ್ಲಿ ಓದಿದ್ದಾರೆ, ಈ ಧರ್ಮದಲ್ಲಿ ಬದುಕಿದ್ದಾರೆ. ಅದ್ರ ಬಗ್ಗೆ
ಹಿಂದೂ ಅಪಪ್ರಚಾರ ಮಾಡಿದ್ರೆ ನಾವೆಲ್ಲ ನಂಬ್ತೀವಿ. ಅವ್ರ ಧರ್ಮದಲ್ಲಿ ಏನಾಗಿದೆ, ಅವ್ರ ಧರ್ಮ ಅತ್ಯಾಚಾರ ಆಗಿಲ್ವಾ, ಅದನ್ನ ತನಿಖೆ ಮಾಡ್ತಾರಾ? ಯಾರಿಲ್ಲ. ಯಾವುದೇ ಸರ್ಕಾರ ಬಂದಾಗ, ಈ ಸರ್ಕಾರಗಳು ಬಂದಾಗ ನಮ್ಮ ಧರ್ಮಸ್ಥಳ ಕಣ್ಣಿಡ್ತಾರೆ. ಮೊದಲನೇ ಕಣ್ಣು ಧರ್ಮಸ್ಥಳದ ಮೇಲೆ. ಯಾಕಂದರೆ ಲಕ್ಷಾಂತರ ಅಭಿಮಾನಿಗಳಿದ್ರೆ, ಕೋಟ್ಯಾಂತರ ಜನ ಇದಕ್ಕೆ ಬೆಂಬಲಿಗಿದ್ದಾರೆ. ಈ ಧರ್ಮ ಅಪಪ್ರಚಾರ ಮಾಡಬೇಕು, ಅವ್ರ ಉದ್ದೇಶ ಅಷ್ಟೇ. ನಮ್ಮ ಯೂಟ್ಯೂಬರ್ ಅವನು ಎಲ್ಲರೂ ಬಂದು ಒಂದು ಸಾಕ್ಷಿ ಹೇಳ್ತಾನ, ಇಲ್ಲ ತನಿಖೆ ಮಾಡ್ತಾ, ಆ ತನಿಖೆ ಮಾಡಿ SIT ಇದೆ. ನಮ್ಮ ಧರ್ಮದ ಪ್ರಕಾರ ಯಾಕೆ ಅಪಪ್ರಚಾರ ಮಾಡ್ತೀರಾ? ನಮ್ಮ ಧರ್ಮದ ಬಗ್ಗೆ ಯಾಕೆ ಅಪಪ್ರಚಾರ ಮಾಡ್ತೀರಾ? ಇದು ನಾವು ಯಾವತ್ತೂ ಧರ್ಮಸ್ಥಳ ಪರವಾಗಿ ನಿಲ್ತೀವಿ. ಬಲೋ ಭಾರತ್ ಮಾತಾ ಕಿ. ಹಿಂದೂ ಅನಾಮಿಕನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅನಾಮಿಕ ಅವನು ಯಾರು ಅಂತಲೇ ಗೊತ್ತಿಲ್ಲ. ಅನಾಮಿಕ ಎಲ್ಲಿಂದನೋ ಬಂದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅವನು ಅಪಪ್ರಚಾರ ಮಾಡ್ತಿದ್ರೆ, ನಮ್ಮ ಹಿಂದೂಗಳ ಒಳ್ಳೆತನನ ದುರುಪಯೋಗ ಮಾಡಿಸ್ಕೊಂಡು ನಮ್ಮ ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರ ಮಾಡ್ತಿದ್ರೆ ನಾವು ಅದನ್ನು ಸಹಿಸೋಕ್ಕಾಗಲ್ಲ. ಅದರಿಂದ ನಾವು ಯಲಹಂಕ ಕ್ಷೇತ್ರದಿಂದ, ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ನಮ್ಮ ನಾಯಕರಾದ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಸಾವಿರಾರು ಜನ, ಇವತ್ತು ನೂರಾರು ಕಾರುಗಳಲ್ಲಿ ಇವತ್ತು ರ್ಯಾಲಿ ಬಂದಿದ್ದೀವಿ. ಅದ್ರ ವಿರುದ್ಧ, ಅನಾಮಿಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಈ ಸರ್ಕಾರ. ಯಾರೋ ಮಾತು ಕೇಳಿ ಈ ಸರ್ಕಾರ ಈ ಧರ್ಮಸ್ಥಳದ ಬಗ್ಗೆ SIT ತನಿಖೆಯನ್ನು ರಚನೆ ಮಾಡಿದೆ, ಅದು ತಪ್ಪು ಅಂತ ಹೇಳಿ ನಾವು ಈ ಧರ್ಮಸ್ಥಳದ ಪರವಾಗಿ ಇರ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಇದ್ರ ಹಿಂದೆ ಒಂದಷ್ಟು ಜನ ಇದ್ದಾರೆ ಅನಿಸ್ತಿದೆ, ಆದ್ರೂ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್, ಯಾರೋ ಒಬ್ಬ ತಿಪ್ಪೇರೋಡಿ, ಇನ್ಯಾವನೊಬ್ಬ ಮುಟ್ಟಾಳನ್ನರು, ಇನ್ನೊಬ್ಬ ನ್ಯಾವನವ್ರು ಜಮೀರ ಸಮೀರ, ಅವನು ಯಾವನೊಬ್ಬ ಇವರು ಯೂಟ್ಯೂಬರು. ಸರ್, ಹಿಂದೂ ಧರ್ಮನ ಉಳಿಸ್ಲಿಕ್ಕೆ ಕಾಯಲಿಕ್ಕೆ ನಮ್ಮಲ್ಲೇ ಸಾಕಷ್ಟು ಸನಾತನಿಯರು ಉಳಿಸ್ಕೊಟ್ಟೋದಂತ ಇದೆ. ನಾವು ರಾಮ ಮಂದಿರ ಕಳ್ಕೊಂಡು 500 ವರ್ಷಗಳಾಯಿತು ರಿಟರ್ನ್ ಅದನ್ನು ಪಡೆಯೋದಕ್ಕೆ. ಈ ಧರ್ಮಸ್ಥಳದ ವಿಚಾರದಲ್ಲಿ ನಾವು ಇವಾಗ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಯುವ ಪೀಳಿಗೆ ಯಾವ ರೀತಿ ಸಫರ್ ಪಡ್ಬೇಕಂತ ಯೋಚನೆ ಮಾಡಬೇಕಂತ ಪರಿಸ್ಥಿತಿ ಒದಗಿ ಬಂದಿದೆ. ಸರ್, ನಮ್ಮ ಧರ್ಮದ ರಕ್ಷಣೆಗೆ, ನಮ್ಮ ಧರ್ಮದಲ್ಲಿರುವಂಥ ಧರ್ಮ ಕಾಯುವಂಥ ಧರ್ಮ ಸಂರಕ್ಷಕರೇ ಬೇಕಾದಷ್ಟು ಜನ ಇದ್ದಾರೆ. ಬೇರೆಯವರಿಂದ ಪಾಠ ಹೇಳಿಸ್ಕೊಳ್ಳೋಂಥದ್ದಲ್ಲ ಸರ್. ಇದು ಯಾವುದೋ ಅನಾಮಿಕ ಮುಸುಗುದಾರಿ ಕರ್ಕೊಂಬಂದು ತೋರಿಸ್ತಾರೆ ಯಾವುದೋ ಒಂದು ಜಾಗನ. ಅಲ್ಲಿ ಸೃಷ್ಟಿಕರ್ತವ್ರು ಒಂಥರ ಇವರೇ ಸೃಷ್ಟಿ ಮಾಡ್ಕೊಂಡಿರೋಂಥದ್ದು. ಮೊನ್ನೆ ತಾನೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇದರಲ್ಲಿ ಏನೋ ಷಡ್ಯಂತ್ರ ಇದೆ ಅಂದ್ರೆ ಈ ಕಾಂಗ್ರೆಸ್ ಪಕ್ಷದವರೇ ಒಪ್ತಾ ಇಲ್ಲ ಇದನ್ನ, ಕಾಂಗ್ರೆಸ್ ಪಕ್ಷದಲ್ಲೇ ಒಪ್ತಾ ಇಲ್ಲ ಇದನ್ನ. ಸರ್, ಇದು ಹಿಂದೂ ವಿರೋಧ ಮತ್ತು ಧರ್ಮ ವಿರೋಧ ಮತ್ತಿನ್ನು ಧಾರ್ಮಿಕತೆ, ನಮ್ಮ ಏನು ಭಾವನೆಗೆ ಧಕ್ಕೆ ತರಂತ ಕೆಲಸನ ಏನು ಇದು ಮಾಡ್ತಾ ಇದಾರೆ ಸರ್. ಷಡ್ಯಂತ್ರ, ಇಂಥ ಷಡ್ಯಂತ್ರಗಳನ್ನ ಹಿಂದೆಂದೂ ಮಾಡಿಲ್ಲ ಸರ್. ಧರ್ಮಸ್ಥಳ ಯಾವ ರೀತಿ ಅಂದ್ರೆ ಇದೊಂಥರ ಕಲ್ಪವೃಕ್ಷ ಸರ್. ಈ ಧರ್ಮಸ್ಥಳ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಹೆಂಗೆ ಒಂದ್ ಕಡೆಯಿಂದ ಬಿಡ್ಕೊಂಡು ಹೋಗಿ ತಗೊಂಡೋಗಿ ಎಲ್ಲಾ ಕಡೆ ನಾಟಿ ಮಾಡಿ ಸಸಿ ಏಳಿಸ್ತೀವಿ, ಈ ಧರ್ಮಸ್ಥಳ ಕ್ಷೇತ್ರದಿಂದ ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರಗಳಾಗ್ತಾ ಇದೆ. ಆ ಜೀರ್ಣೋದ್ಧಾರಗಳಿಂದ ಎಷ್ಟೋ ಹಿಂದೂ ಧರ್ಮಗಳು ಅಭಿವೃದ್ಧಿ ಆಗ್ತಾ ಇದೆ. ಇದನ್ನ ಸಹಿಸಕ್ಕಾಗ್ದಲೆ, ಇದನ್ನ ಅನ್ಯ ಧರ್ಮೀಯರು ಇದನ್ನ ತಡೆಯಕ್ಕಾಗ್ದಲೆ ಆ ತಾಯಿ ಬೇರ್ನೆ ಕಟ್ ಮಾಡೋಂಥ ಕೆಲಸನ ಈ ಮೂಲಕ ಮಾಡ್ತಾ ಇದ್ದಾರೆ. ಇದನ್ನ ಯಾರು ಒಪ್ಪಂತದ್ದಲ್ಲ. ನಾವು ಯಾವತ್ತು ನಮ್ಮ ಕೊನೆ ಉಸಿರಿರದಂಗೆ ನಾವು ಧರ್ಮಸ್ಥಳ ಮಂಜುನಾಥನ ಪರವಾಗಿ ನಿಲ್ತೀವಿ, ಧರ್ಮಸ್ಥಳದ ಪರವಾಗಿ ನಿಲ್ತೀವಿ, ನಮ್ಮ ಹಿಂದೂ ಧರ್ಮದ ಪರವಾಗಿ ನಿಲ್ತೇವೆ. ಯಾವುದೇ ಕಾರಣಕ್ಕೂ ನಮ್ಮ ಧರ್ಮದ ವಿಚಾರದಲ್ಲಿ ನಾವು ಬಿಟ್ಕೊಡೋ ಮಾತೇ ಇಲ್ಲ. ಬೋಲೋ ಶ್ರೀ ಮಂಜುನಾಥ ಮಹಾರಾಜ್ ಕೆ, ಬೋಲೋ ಶ್ರೀ ಮಂಜುನಾಥ ಮಹಾರಾಜ್ ಕೆ, ಬೋಲೋ ಶ್ರೀ ಮಂಜುನಾಥ ಮಹಾರಾಜ್ ಕೆ. ನಮಸ್ತೆ, ನಾವು ಬ್ಯಾಟರಾಂಪುರ ಕ್ಷೇತ್ರದಿಂದ ಬಂದಿದ್ದೀವಿ. ನಾವು ಕೂಡ ನಮ್ಮ ವಿಶ್ವಣ್ಣ ಅವರು ಈ ತರ ಜಾತ್ರೆ ಮಾಡ್ತಾ ಇದ್ದೀರ ಹೊರಟಿದ್ದೀವಿ ಅಂತ ಹೇಳಿದಾಗ ನಾವು ಕೂಡ ಕಾರುಗಳು ಮಾಡ್ಕೊಂಡು ನಮ್ಮ ಭಕ್ತಾದಿಗಳು ಕೂಡ ಎಲ್ಲ ಸೇರಿದ್ದೀವಿ ಬ್ಯಾಟರಾಂಪುರ ಕ್ಷೇತ್ರದಿಂದ. ಇದೇನು ನಡೀತಾ ಇದೆ ಈ ಕುತಂತ್ರ, ಇದು ಇಲ್ಲಿಗೆ ಇವತ್ತು ನಿಲ್ಬೇಕು. ಇಲ್ಲ ಅಂದ್ರೆ ನನ್ನ ಪ್ರಕಾರ ರಾಜ್ಯಾದ್ಯಂತದಿಂದ ನನಗೆ ಕರೆನೂ ಬಂದಿದೆ, ನನಗೆ ದುಬೈಯಿಂದನೂ ನಮ್ಮ ಫ್ರೆಂಡ್ಸ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರನ್ನ ಬಂದಾಗೂ ನಾನು ಧರ್ಮಸ್ಥಳ ಕರ್ಕೊಂಡ್ ಬಂದಿದ್ದೀನಿ. ನಾನು 30 ವರ್ಷದಿಂದ ಬರ್ತಾನೆ ಇದ್ದೀನಿ, ಬಸ್ಸಲ್ಲೂ ಬಂದಿದ್ದೀನಿ. ಬಸ್ಸಲ್ಲಿ ಇಲ್ಲಿ ಬಂದು ರಾತ್ರಿ ಓಕೆ. ಶಶಿಧರ್, ನಮ್ಮ ಪ್ರತಿನಿಧಿ, ಅಲ್ಲಿ ಮಾಹಿತಿಗಳನ್ನ ನೀಡ್ತಾ ಇದ್ರು, ಜನರನ್ನ ಹತ್ರ ಮಾತಾಡ್ತಾ ಇದ್ರು. ಜನರು ಯಾವ ರೀತಿ ಆಕ್ರೋಶಗಳನ್ನ ಹೊರಹಾಕ್ತಾ ಇದ್ರು ಅಂತ ಕೂಡ ನೀವು ನೋಡ್ತಾ ಇದ್ರಿ. 13ನೇ ಜಾಗ ಒಂದು ಬಹಳ ಕುತೂಹಲದಿಂದ ಇತ್ತು. ಅಲ್ಲಿ 10,000 ಹೆಣಗಳನ್ನು ಉಣಿದ್ವಿ ಅಂತೇಳಿ ಮಾರ್ಕ್ ಮಾಡಿ ಇಟಾಚಿ JCB ತೆಗೆದು 20 ಅಡಿ ಆಳ ತೆಗೆದಾಗೂ ಮಣ್ಣು ಬಿಟ್ಟು ಏನೂ ಸಿಗಲಿಲ್ವೋ ಆಗ ಅವ್ರಿಗೆ ಬಹುಶಃ SIT ಅಧಿಕಾರಿಗಳು ಹೇಳಿರ್ತಾರೆ ಮೇಲಧಿಕಾರಿಗಳಿಗೆ ಮತ್ತು ನಮ್ಮ ಮಂತ್ರಿಗಳಿಗೆ, ಗೃಹ ಸಚಿವರಿಗೆಲ್ಲ, ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ, ಏನೂ ಇಲ್ಲ ಅಂತೇಳಿ. ಅದಾದಮೇಲೆ ಇವರು ಮಾತಾಡೋಕ್ಕೆ ಶುರು ಮಾಡಿದ್ರು. ನಾವು ಧರ್ಮಸ್ಥಳದ ಜೊತೆಯಲ್ಲಿದ್ದೀವಿ, ಇದು ದೊಡ್ಡ ಷಡ್ಯಂತ್ರ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ ಅಂತಕ್ಕಂಥ ಮಾತನ್ನು ಕೊನೆಗಾದರೂ ಕೂಡ ಅವರು ಅದನ್ನು ಮಾತನ್ನು ಹೇಳಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಅಲ್ಲ, ಈಗ ಅವನು